ಮಹಾಲಕ್ಷ್ಮಿ ಬೆಳಗುಂದಿ ಅವರು ತುಂಬಾನೇ ಬೆಕ್ಕಿ ಕಣ್ಣೀರು ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣವೂ ಸಹ ಇದೆ. ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಭಾನುವಾರ ಎಪಿಸೋಡ್ ನೋಡಿದ್ರೆ ಗೊತ್ತಿರುತ್ತೆ. ಸೊ 2 ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಕಾರ್ನಲ್ಲಿ ಯಾರು ಡೇಂಜರ್ ಝೋನಲ್ಲಿ ಇದ್ದಾರೆ, ಯಾರು ನಾಮಿನೇಷನ್ ಲಿಸ್ಟ್ನಲ್ಲಿದ್ದಾರೆ, ಸೊ ಅವರು ಕಾರ್ ಒಳಗಡೆ ಅದು ಕೂತ್ಕೋಬೇಕು. ಸ್ಪಂದನ ಮತ್ತು ಮಾಳು ನಿಪುಣ ಅವರು ಅದು ಕೂತ್ಕೋತಾರೆ. ಒಂದು 2 ರೌಂಡ್ ತಿರುಗಿ ನಂತರ ಆಚೆ ಕಡೆ ಹೋಗುತ್ತೆ. ನಂತರ ಮತ್ತೆ ಒಂದು ಕಾರ್ ಮಾತ್ರ ಒಳಗಡೆ ಬರುತ್ತೆ. ಸೊ ಆ ಕಾರ್ ಒಳಗಡೆ ಸ್ಪಂದನ ಅವರು ಇದ್ರು. ಅಲ್ಲಿಗೆ ಸ್ಪಂದನ ಅವರು ಸೇಫ್. ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಹೌದು, ನಿಜವಾಗ್ಲೂ ಕೂಡ ಬೇಸರದ ವಿಚಾರ. 91ನೇ ದಿವಸಕ್ಕೆ ಇನ್ನು 9 ದಿವಸ ಆಗಿಬಿಟ್ಟಿದೆ, 100 ದಿವಸ ಆಗಿರೋದು. ಬಟ್ ಮಾಳು ನಿಪ್ನಾಳ್ ಅವ್ರಿಗೆ ಇಷ್ಟೇ ಇದ್ದಿದ್ದು ಅದೃಷ್ಟ. ಇಷ್ಟು ದಿವಸ ಆದರೂ ಬಂದ್ರಲ್ಲ, ನಿಜವಾಗ್ಲೂ ಕೂಡ ಸೂಪರ್ ಅನ್ಬೋದು, ಗ್ರೇಟ್ ಅನ್ಬೋದು. ಮಹಾಲಕ್ಷ್ಮಿ ಅವ್ರಿಗೂ ತುಂಬಾ ಬೇಸರ ಆಯಿತು, ಭಾವುಕ ಆಯಿತು. ಯಾಕೆಂದರೆ ಮನೆತನ ವಿಡಿಯೋ ಸಹ ಮಾಡಿ ಬಿಡ್ತಾರೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಬಾಳು ಬೆಳಗುಂದಿ ಅವರು ಕೂಡ ವೋಟ್ ಮಾಡಿದ್ರು. ಅವರು ಕೂಡ ವಿಡಿಯೋ ಮಾಡಿ ಬಿಟ್ಟಿದ್ರು. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಮಾಳು ಅವ್ರಿಗೆ ಅಂತೆಲ್ಲ ತಿಳಿಸಿದ್ರು. ಬಟ್ ಮಾಳು ಅವ್ರಿಗೆ ವೋಟ್ಗಳು ಸಾಲಿಲ್ಲ. ಅವರು ಇದೀಗ ಬಿಗ್ ಬಾಸ್ ಮನೆಯಿಂದ ಔಟ್ ಆಗೋಯ್ತು. ಮನೆ ಅಷ್ಟೇ ಫ್ಯಾಮಿಲಿ ವೀಕ್ ಎಲ್ಲವೂ ಕೂಡ ಇತ್ತು, ಚೆನ್ನಾಗಿತ್ತು. ಮೇಘ ಅವರು ಬಂದಿದ್ರು, ಮಾಳು ಅವರ ಮಕ್ಕಳು ಬಂದಿದ್ರು. ಮಹಾಲಕ್ಷ್ಮಿ ಅವರಿಗೆ ಭಾವುಕರಾಗಿದ್ದಾರೆ. ಮಾಳು ನಿಪ್ನಾಳ್ ಅವರು ಔಟ್ ಆಗಾಯಿತು.